ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಂಧ್ಯಾ ರಹಸ್ಯ. ಹಿಂದೆ ನಾವು ತಿಳಿದಂತೆ ಅರ್ಘ್ಯಪ್ರದಾನ ಮಹತ್ವವೇನು, ಅರ್ಘ್ಯಪ್ರದಾನವನ್ನ ಯಾವ ರೀತಿಯಾಗಿ ಬಿಡಬೇಕು, ಅರ್ಘ್ಯಪ್ರದಾನವನ್ನ ಕೊಡುವ ರೀತಿ ಹೇಗೆ, ಅರ್ಘ್ಯಪ್ರದಾನದ ವಿಶಿಷ್ಟವಾದ ಮಹತ್ವದ ಹಿನ್ನೆಲೆಯನ್ನ ನಾವು ತೆಗೆದುಕೊಂಡೆವು. ಅದಾದ ನಂತರ ಸಂಧ್ಯಾವಂದನೆಯ ಹೃದಯ ಭಾಗವೆನಿಸಿದ ಅಷ್ಟೇ ಅಲ್ಲ, ಸಂಧ್ಯಾವಂದನೆಯಲ್ಲಿ ಮುಖ್ಯವಾದ ಅಂಗ ಅಂತ ಅನಿಸಿಕೊಂಡಿರುವ ಯಾವ ಒಂದು ಕ್ರಿಯೆ ಮಾಡದೇ ಇದ್ದರೆ ಬ್ರಾಹ್ಮಣನೂ ಕೂಡ ಬ್ರಾಹ್ಮಣನಲ್ಲ ಅಂತ ಕರೆಸಿಕೊಳ್ತಾನೆ ಅಂತಹ, ಅಷ್ಟೇ ಅಲ್ಲ ಅದೇ ರೀತಿಯಾಗಿ ಯಾವ ಕ್ರಿಯೆಯನ್ನ ಮಾಡುವುದರಿಂದ ಬ್ರಾಹ್ಮಣರಿಗೆ ಬ್ರಾಹ್ಮಣ್ಯ ಬರ್ತದೆಯಲ್ಲ ಅಂತಹ ಸರ್ವಶ್ರೇಷ್ಠವಾದ ಸಂಧ್ಯಾವಂದನೆಯ ಹೃದಯ ಭಾಗದ ವಿಶಿಷ್ಟ ಮಹತ್ವವನ್ನ ಇವತ್ತು ನಾವು ತಿಳಿದುಕೊಳ್ಳೋಣ. ಅದೇ ಗಾಯತ್ರಿ ಮಹಿಮೆ. ಗಾಯತ್ರಿ ಮಹಿಮೆ ಏನು, ಗಾಯತ್ರಿ ಜಪದ ಹಿನ್ನೆಲೆ ಏನು, ಗಾಯತ್ರಿ ಮಂತ್ರವನ್ನ ಯಾವ ರೀತಿಯಾಗಿ ಮಾಡಬೇಕು, ಗಾಯತ್ರಿ ಜಪವನ್ನ ಎಷ್ಟು ಸಂಖ್ಯಾಕವಾಗಿ ಮಾಡಬೇಕು ಅನ್ನುವುದನ್ನ ಅತ್ಯಂತ ವಿಸ್ತೃತವಾಗಿ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಮೊಟ್ಟ ಮೊದಲಿಗೆ ಗಾಯತ್ರಿ ಮಹಿಮೆಯ ಬಗ್ಗೆ ತಿಳಿದುಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. 3 ವೇದಗಳಿಂದ ಕ್ರಮವಾಗಿ ಅಕಾರ ಉಕಾರ ಮಕಾರುಗಳನ್ನ ಭೂಹು ಭುವಃ ಸುವಃ ಎಂಬ 3 ವ್ಯಾಹೃತಿಗಳನ್ನು ತತ್ಸವಿತುಹು ವರೇಣ್ಯಂ ಭರ್ಗಃ ದೇವಸ್ಯ ಧೀಮಹಿ ಧಿಯಃ ಯಹ ನಃ ಪ್ರಚೋದಯಾತ್ ಎಂಬ ಗಾಯತ್ರಿಯ 3 ಪಾದಗಳನ್ನು ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರು ಸಂಗ್ರಹಿಸಿದ್ದಾರೆ. ಹೀಗೆ ಓಂಕಾರ ವ್ಯಾಹೃತಿ ಸಹಿತವಾದ ತ್ರಿಪದ ಗಾಯತ್ರಿಯ ಸಮಸ್ತ ವೇದಗಳು ಸಾರರೂಪ. ಇದು ಗಾಯತ್ರಿ ಕೇವಲ ವೇದಗಳ ಸಾರರೂಪವಲ್ಲ, ಭಾಗವತದ ಭಾಷ್ಯರೂಪ. ಸಮಗ್ರವಾದ ತತ್ವಜ್ಞಾನದ ಅರಿತ ಕುಡಿದು ತಿಳಿದುಕೊಳ್ಳುವ ಶ್ರೇಷ್ಠವಾದ ಒಳ ಅರ್ಥವುಳ್ಳ ಮಹಾನ್ ಒಂದು ಮಂತ್ರ ಅದೇ ಗಾಯತ್ರಿ ಮಂತ್ರ. ಹಾಗೆಯೇ ಹೀಗೆ ಈ ಗಾಯತ್ರಿಗೆ ಪರಮೇಷ್ಠಿ ಪ್ರಜಾಪತಿಯ ಋಷಿಯು ಇಂತಹ ಗಾಯತ್ರಿಯನ್ನು ಪ್ರಾತಃ ಸಾಯಂಕಾಲಗಳನ್ನು ಜಪಿಸುವ ವಿಪ್ರನಿಗೆ ವೇದತ್ರಯದ ಪಾರಾಯಣದ ಫಲವು ಬರುತ್ತದೆ. ಎಂತಹ ಮಹಾತ್ಮ್ಯ ಗೊತ್ತಾ ಗಾಯತ್ರಿಯ ಮಹಾತ್ಮ್ಯ. ನಾವೆಲ್ಲ ಕೇಳಿದ್ದೇವೆ ಭಾಗವತದ ಪ್ರಾರಂಭದಲ್ಲಿ ಪರೀಕ್ಷಿತ್ ಮಹಾರಾಜನಿಗೆ ಶಮೀಕರ ಮಗನಾದ ಶೃಂಗಿ ಶಾಪ ಕೊಟ್ಟ. 8 ವರ್ಷದ ಬಾಲಕ ಆ ಶೃಂಗಿ ಶಾಪ ಕೊಟ್ಟ. ಏನು ಕೊಟ್ಟ ಗೊತ್ತಾ? ನನ್ನ ತಂದೆಗೆ ಸತ್ತ ಹಾವನ್ನ ಹಾಕಿದ ವ್ಯಕ್ತಿ ಅವನು 7 ದಿನದಲ್ಲಿ ತಕ್ಷಕ ಸರ್ಪವನ್ನ ಕಚ್ಚಿ ಸಾಯಲಿ ಅಂತ. 8 ವರ್ಷದಲ್ಲಿ ಏನು ಅವ ಸಾಧನೆ ಮಾಡಿಕೊಂಡಿದ್ದ? ಅವನಿಗೆ ಯಾಕೆ ಈ ರೀತಿಯಾದ ಶಾಪ ಕೊಡುವ ಸಾಮರ್ಥ್ಯ ಬಂದಿದೆ ಅಂತ ಅಂದರೆ, ಶೃಂಗಿಗೆ ಶೃಂಗ ಕೊಟ್ಟದ್ದು ಯಾವುದು ಗೊತ್ತಾ? ಶೃಂಗಿಗೆ ಅಷ್ಟು ಸಿಕ್ಕ ವಯಸ್ಸಿನಲ್ಲಿ ತಪಸ್ಸಿನ ಸಾಮರ್ಥ್ಯವನ್ನ ಕೊಟ್ಟದ್ದು ಯಾವುದು ಗೊತ್ತಾ? ಇದೇ ಶ್ರೇಷ್ಠವಾದ ಗಾಯತ್ರಿ ಮಂತ್ರ. ಎಂತಹ ಗಾಯತ್ರಿ ಮಂತ್ರ ಗೊತ್ತಾ? ಎಲ್ಲ ಋಷಿಮುನಿಗಳು ಎಲ್ಲರೂ ಇದ್ದಾರೆ, ಆದರೂ ಗಾಯತ್ರಿ ಮಂತ್ರವನ್ನ ಅಭಿಮಂತ್ರಣ ಮಾಡಿ ಕೊಟ್ಟ ಶಾಪದ ಮಹಾನುಭಾವನಾದ ಶೃಂಗಿಯ ಶಾಪಕ್ಕೆ ಯಾರೂ ತಡೆಗಟ್ಟಲಿಲ್ಲ. ಯಾಕೆ ಗೊತ್ತಾ? ಶೃಂಗಿಯಲ್ಲಿ ಇರುವ ಆ ಗಾಯತ್ರಿ ಮಂತ್ರದ ಸಿದ್ಧಿ, ಆ ಗಾಯತ್ರಿ ಮಂತ್ರಕ್ಕೆ ಸಿದ್ಧಿಗೆ ಇರುವ ಜಗತ್ತಿನಲ್ಲಿ ಕೊಟ್ಟ ಮರ್ಯಾದೆ ಅಷ್ಟು ಇದೆ. ಅಂತಹ ಸರ್ವಶ್ರೇಷ್ಠವಾದದ್ದು ಗಾಯತ್ರಿ ಮಂತ್ರ. ಮನೆಯಿಂದ ಹೊರಗೆ ನದ್ಯಾದಿ ತೀರದಲ್ಲಿ ಹಿಂದೆ ಹೇಳಿದ ರೀತಿಯಲ್ಲಿ ಗಾಯತ್ರಿಯನ್ನ 1 ತಿಂಗಳು ನಿಯತವಾಗಿ ಜಪಿಸಿದರೆ ಯಾವ ರೀತಿಯಾಗಿ ಹಾವು ತನ್ನ ಪೊರೆಯನ್ನ ಬಿಚ್ಚಿಕೊಂಡಾಗ ಹೇಗೆ ಇರುತ್ತದೆಯೋ ಹಾಗೆ ಮನುಷ್ಯ ತನ್ನ ಮಹಾನ್ ಪಾಪಗಳ ಪೊರೆಯನ್ನ ಕಳಚಿ ಹಾಕ್ತಾನೆ ಕೇವಲ ಗಾಯತ್ರಿ ಮಂತ್ರದ ಜಪದ ಪ್ರಭಾವದಿಂದ. ಕಾಲಕ್ಕೆ ಸರಿಯಾಗಿ ಗಾಯತ್ರಿಯನ್ನ ಜಪಿಸದೆ ಸಂಧ್ಯಾವಂದನವನ್ನ ಮಾಡದೇ ಇರುವ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಯಾರೇ ಆಗಿರಲಿ ಅವನು ಮಹತ್ತಾದ ಪಾಪವನ್ನ ಹೊಂದುತ್ತಾನೆ. ಅಷ್ಟೇ ಅಲ್ಲ, ನಿಂದ್ಯನಾಗ್ತಾನೆ. ಇದೇ ಮಾತನ್ನ ಹೇಳ್ತಾರೆ, ದಶಕೃತ್ವ ಪ್ರಜಾಪ್ತಾ ಸಾ ತ್ರ್ಯಬ್ದಾಚ್ಚಾಘಂ ಕೃತಂ ಲಘುಂ ತತ್ಪಾಪಂ ಚ ಪ್ರಣುದ್ಯಾತ್ತು ನಾತ್ರ ಕಾರ್ಯ ವಿಚಾರಣಃ. ಅಂದರೆ ಗಾಯತ್ರಿ ಮಂತ್ರವನ್ನ ಯಾವ ವ್ಯಕ್ತಿ ಪ್ರತಿದಿನವೂ ಕನಿಷ್ಠವಾದರೂ 10 ಮಂತ್ರವನ್ನ ಮಾಡದೇ ಇರುವ ವ್ಯಕ್ತಿ ಅವ ಬ್ರಾಹ್ಮಣನಲ್ಲ.
ಅವನಿಗೆ ಎಷ್ಟೇ ಕಾರ್ಯಭಾರವಿದ್ದರೂ ಕೂಡ ಕನಿಷ್ಠ 10 ಗಾಯತ್ರಿ ಮಂತ್ರವನ್ನಾದರೂ ಮಾಡಬೇಕು. ಹೀಗೆ ಕನಿಷ್ಠ ಪ್ರತಿದಿನವೂ ಗಾಯತ್ರಿ ಜಪವನ್ನು 1008 ಮಾಡಲೇಬೇಕು. ಆದರೆ ಎಷ್ಟೇ ಅನಿವಾರ್ಯವಿದ್ದರೂ ಕೂಡ 108 10 ಗಾಯತ್ರಿ ಜಪವನ್ನು ಪ್ರತಿನಿತ್ಯ ಮಾಡದೇ ಇರುವ ವ್ಯಕ್ತಿ ತನ್ನ ಜೀವನದ ಏನು ಅನುಭವವಿದೆಯಲ್ಲ, ತನ್ನ ಜೀವನದ ಬ್ರಾಹ್ಮಣ್ಯವಿದೆಯಲ್ಲ, ಅದನ್ನೇ ಕಳೆದುಕೊಂಡು ಬಿಡುತ್ತಾನೆ. ಅದಕ್ಕಾಗಿ ಅಷ್ಟು ಶ್ರೇಷ್ಠವಾಗಿದೆ ಈ ಗಾಯತ್ರಿ ಮಂತ್ರ. ಅಷ್ಟೇ ಅಲ್ಲ, ಓಂ ಎನ್ನುವ ವ್ಯಾಹೃತಿ ಪದತ್ರಯ ಸಂಯುಕ್ತವಾದ ಗಾಯತ್ರಿ ಇದು ಬ್ರಹ್ಮನ ಮುಖ. ಇದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಯಾವನು 3 ವರ್ಷಗಳ ಕಾಲ ಎಡಬಿಡದೆ ಗಾಯತ್ರಿ ಜಪವನ್ನ ಮಾಡ್ತಾನೆ, ಅಂದರೇನು ಕೇವಲ 3 ವರ್ಷ ಮಾಡಬೇಕು, ಅದರ ಮುಂದೆ ಮಾಡಬಾರದು ಅಂತ ಅರ್ಥವಲ್ಲ. ಯಾವ ವ್ಯಕ್ತಿ 3 ವರ್ಷ ಎಡಬಿಡದೆ ಒಂದು ದಿನವೂ ಬಿಡದೇನೆ ಪ್ರತಿನಿತ್ಯವೂ 1008 ಗಾಯತ್ರಿ ಜಪವನ್ನ ಮಾಡ್ತಾನಲ್ಲ, ಅವನು ವಾಯು ರೂಪವಾದ ಶರೀರವನ್ನು ಹೊಂದಿ ಆ ಶರೀರದಿಂದಲೇನೆ ಸಾಕ್ಷಾತ್ತಾಗಿ ಪರಬ್ರಹ್ಮನನ್ನ ಪಡಿತಾನಂತೆ. ಅಷ್ಟು ಮಹತ್ತರವಾಗಿದೆ ಈ ಗಾಯತ್ರಿ ಮಂತ್ರ. ಅಷ್ಟೇ ಅಲ್ಲ, ಗಾಯತ್ರಿ ಮಂತ್ರದ ಅರ್ಥದಲ್ಲಿ ಇರುವ ಮೊದಲನೇ ಶಬ್ದ ಓಂಕಾರ. ಓಂ ಎಂಬ ಒಂದೇ ಅಕ್ಷರ ಪರಬ್ರಹ್ಮನ ಮುಖ್ಯವಾದ ವಾಚಕ ಶಬ್ದ, ಪರಮಾತ್ಮರ ಮುಖ್ಯವಾದ ವಾಚಕ ಶಬ್ದ. ಅದೇ ಪರಬ್ರಹ್ಮದ ಶರೀರ. ಪ್ರಾಣಾಯಾಮವೇ ಶ್ರೇಷ್ಠ ತಪಸ್ಸು, ಹೋಮ, ದಾನ ಇವುಗಳಿಗೆಲ್ಲಕ್ಕಿಂತಲೂ ಕೂಡ ಪರಮ ಪವಿತ್ರವಾದಂತಹ ದೇವತಾಕವಾದ ಮಂತ್ರ ಅದೇ ಗಾಯತ್ರಿ ಮಂತ್ರ. ಅಷ್ಟೇ ಅಲ್ಲ, ಮೌನಕ್ಕಿಂತಲೂ ಸತ್ಯನಾಮಕನಾದ ಅಕ್ಷರನಾಮಕ ಪರಬ್ರಹ್ಮ ವಾಚಕವಾದ ಗಾಯತ್ರಿಯ ಜಪವು ಶ್ರೇಷ್ಠ. ಇದಕ್ಕೆ ನಾಶರಹಿತವಾದ ಫಲವಿದೆ. ಅಂದರೇನು? ಶಾಶ್ವತವಾದ ಫಲ. ಏನು ಶಾಶ್ವತವಾದ ಫಲ ಅಂದರೆ ಶಾಶ್ವತವಾದ ಮೋಕ್ಷವೇ ಇದಕ್ಕೆ ಫಲ ಅಂತ ಎನಿಸಿಕೊಂಡಿದೆ. ಈ ರೀತಿಯಾಗಿ ಗಾಯತ್ರಿ ಮಂತ್ರ ಮಹಾತ್ಮೆ. ಅಷ್ಟೇ ಅಲ್ಲ, ಇನ್ನು ಎಷ್ಟು ಮಹಾತ್ಮೆ ಇದೆ ಗೊತ್ತೇನು? ಈ ಗಾಯತ್ರಿ ಮಂತ್ರದಲ್ಲಿ ಪ್ರತಿಯೊಂದು ಕ್ರಮವಾಗಿ ಒಂದೊಂದು ಅಕ್ಷರಗಳು ಪರಮಾತ್ಮನ ಒಂದೊಂದು ರೂಪವನ್ನ ತಿಳಿಸಿಕೊಡ್ತವೆ. ಅಷ್ಟೇ ಅಲ್ಲ, ಪ್ರತಿದಿನವೂ ಅರುಣೋದಯದಿಂದ ಆರಂಭಿಸಿ ಸೂರ್ಯ ದರ್ಶನವಾಗುವವರೆಗೂ ನಿಂತುಕೊಂಡು ಗಾಯತ್ರಿ ಜಪವನ್ನ ಮಾಡಿ ಸಾಯಂಕಾಲ ಚೆನ್ನಾಗಿ ನಕ್ಷತ್ರ ಕಾಣುವವರೆಗೆ ಕುಳಿತುಕೊಂಡು ಜಪ ಮಾಡಬೇಕು. ಹೀಗೆ ಸಾಯಂ ಸಂಧ್ಯೆಯ ನಕ್ಷತ್ರ ಸಹಿತವಾದದ್ದರಿಂದ, ಪ್ರಾತಃ ಸಂಧ್ಯೆಯ ಸೂರ್ಯ ಸಹಿತವಾದದ್ದರಿಂದ ತಿಳಿಯಬೇಕು. ಹೇಗೆ ಮಾಡಬೇಕು ಅನ್ನೋದನ್ನ ಮುಂದೆ ಹೇಳ್ತೇನೆ. ಸುಮ್ಮನೆ ನಿಮಗೆ ಸಂಕ್ಷಿಪ್ತ ವಿಸ್ತರಣೆಯನ್ನ ಕೊಡ್ತಾ ಇದ್ದೇನೆ. ಅಂದರೆ ಹೇಳುವ ತಾತ್ಪರ್ಯ ಇಷ್ಟು: ಸಮಗ್ರವಾದ ಎಲ್ಲ ಜಪ, ಎಲ್ಲ ಮಂತ್ರ ಇವುಗಳಿಗಿಂತ ಎಲ್ಲಕ್ಕಿಂತಲೂ ಶ್ರೇಷ್ಠವಾದ ಬ್ರಾಹ್ಮಣನಿಗೆ ಸಿದ್ಧಿಯನ್ನು ಕೊಡುವ, ಬ್ರಾಹ್ಮಣನಿಗೆ ಬ್ರಾಹ್ಮಣ್ಯವನ್ನು ತಂದು ಕೊಡುವ ಏಕೈಕ ಮಂತ್ರ ಅದು ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರ ಚೆನ್ನಾಗಿ ತಿಳಿಯಬೇಕು. ಹಾಗಾಗಿ ಗಾಯತ್ರಿ ಮಂತ್ರವನ್ನ ಪ್ರತಿನಿತ್ಯ ಎಲ್ಲರೂ ಕೂಡ ತಪ್ಪದೆ ಅದನ್ನ ಆಚರಣೆ ಮಾಡಲೇಬೇಕು, ಉಪನೀತನಾದವನು. ಅಷ್ಟೇ ಅಲ್ಲ, ಈ ಗಾಯತ್ರಿ ಜಪವನ್ನ ಈಗ ನೋಡಿ, ಸಾಮಾನ್ಯವಾಗಿ ಬ್ರಾಹ್ಮಣರು ಅಥವಾ ಯತಿಗಳು ಅಥವಾ ಮಹಾನುಭಾವರು ತಿಳಿದುಕೊಂಡ ಪರಮಾತ್ಮನ ಜ್ಞಾನವನ್ನ ತಿಳಿದುಕೊಂಡ ಮಹಾನುಭಾವರು ತಲೆಯ ಮೇಲೆ ಕೈ ಇಟ್ರೆ ಅಥವಾ ಕೈಯಲ್ಲಿ ಹಿಡಿದು ಮಂತ್ರಾಕ್ಷತೆಯನ್ನ ಕೊಟ್ರೆ ಕೆಲಸವಾಗ್ತದೆ ಅಂತ ನಾವು ತಿಳಿದಿದ್ದೇವೆ. ಆ ರೀತಿಯಾಗಿ ಕೈಯಲ್ಲಿ ಶಕ್ತಿ ಬಂದದ್ದು ಯಾಕೆ ಗೊತ್ತಾ? ನಾವು ಏನು ಕೈಯಿಂದ ಗಾಯತ್ರಿ ಮಂತ್ರದ ಒಂದು ನಾಮಸ್ಮರಣೆಯನ್ನ ಮಾಡಿ ಜಪವನ್ನ ಮಾಡ್ತೇವಲ್ಲ, ಅದರ ವಿಶಿಷ್ಟವಾದ ಶಪಾನುಗ್ರಹ ಸಮರ್ಥತೆ ಈ ಕೈಯಲ್ಲಿ ಬಂದಿದೆ ಗಾಯತ್ರಿ ಮಂತ್ರದ ಒಂದು ಅನುಗ್ರಹದಿಂದ. ಅಂತಹ ಪರಮಶ್ರೇಷ್ಠವಾದದ್ದು ಈ ಗಾಯತ್ರಿ ಮಂತ್ರ. ಇನ್ನು ಸಾಮಾನ್ಯವಾಗಿ ಎಲ್ಲ ನಿತ್ಯ ಕರ್ಮಗಳನ್ನು ನೀರಿನ ಸಮೀಪದಲ್ಲಿ ಮಾಡುವುದು ಬಹಳ ಒಳ್ಳೆಯದು. ಅದರಲ್ಲಿಯೂ ಕೂಡ ವಿಶೇಷವಾಗಿ ಗಾಯತ್ರಿ ಮಂತ್ರವನ್ನ ನದಿಯಲ್ಲಿಯೋ ಸರೋವರದಲ್ಲಿಯೋ ಅಥವಾ ಸಮುದ್ರದಲ್ಲಿಯೋ ಮಾಡುವುದರಿಂದ ವಿಶಿಷ್ಟವಾದ ಅಂದರೆ ಅವನ ಮನೆಯಲ್ಲಿ ಐಶ್ವರ್ಯ, ಸಂಪತ್ತು, ಹಾಲು, ತುಪ್ಪ, ಜೇನುತುಪ್ಪ, ವೇದಾಧ್ಯಯನ, ಉತ್ತಮ ಸಂತಾನ ಎಲ್ಲ ವಿಶಿಷ್ಟವಾದ ಸಿದ್ಧಿಗಳು ಆಗ್ತವೆ ಕೇವಲ ಗಾಯತ್ರಿ ಮಂತ್ರದ ಜಪ ಪ್ರಭಾವದಿಂದ. ಅಂತಹ ಪರಮಶ್ರೇಷ್ಠವಾದದ್ದು ಈ ಗಾಯತ್ರಿಯ ಮಹಿಮೆ. ಈ ಗಾಯತ್ರಿ ಅನ್ನುವುದು ಪರಮಾತ್ಮನ ಸ್ತ್ರೀ ರೂಪ. ಇವತ್ತೆಲ್ಲ ಕೂಡ ಗಾಯತ್ರಿ ಮಂತ್ರವನ್ನ ಯಾರು ಬೇಕಾದರೂ ಹೇಳ್ತಾರೆ, ಹಾಗೆ ಅಲ್ಲ. ಅದು ಸ್ತ್ರೀಯರು ಗಾಯತ್ರಿ ಮಂತ್ರವನ್ನ ಹೇಳ್ತಾರೆ. ಸರ್ವತಾ ಒಂದು ಮಾತು ಲಕ್ಷ್ಯಕ್ಕೆ ಇರಲಿ, ಸ್ತ್ರೀಯರು ಗಾಯತ್ರಿ ಮಂತ್ರವನ್ನ ಹೇಳಬಾರದು. ವೇದ ಮಂತ್ರ ತುಲ್ಯವಾದಂತಹದ್ದು.
ವೇದ ಮಂತ್ರ ಸಮಾನವಾದ ಆ ಗಾಯತ್ರಿ ಮಂತ್ರವನ್ನ ಎಂದಿಗೂ ಹೇಳಬಾರದು. ಒಂದು ವೇಳೆ ಸ್ತ್ರೀಯರು ಹೇಳಿದ ಗಾಯತ್ರಿ ಮಂತ್ರವ ಜಪವನ್ನ ಕೇಳಿದರೆ ಶಾಸ್ತ್ರ ಹೇಳ್ತದೆ ಅತಿ ದರಿದ್ರವಾದ ನರಕ ಪ್ರಾಪ್ತಿಯಾಗ್ತದೆ ಅಂತೆ, ನರಕ ಪ್ರಾಪ್ತಿಯಾಗ್ತದಂತೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಈ ರೀತಿಯಾಗಿ ತಿಳಿದುಕೊಂಡು ಗಾಯತ್ರಿ ಮಂತ್ರದ ಮಹಾತ್ಮೆಯನ್ನ ತಿಳಿದುಕೊಂಡು ಜಪ ಮಾಡಬೇಕು. ಒಂದು ಮಾತು ತಿಳಿರಿ, ಯಾವಾಗಲೂ ಏನೇ ಒಂದು ಕೆಲಸ ಮಾಡಲಿ ಮೊದಲಿಗೆ ಅದರ ಮಹತ್ವವನ್ನು ತಿಳಿದುಕೊಂಡು ಮಾಡಿದಾಗ ಮಾತ್ರ ಅದರ ಪುಣ್ಯ ಈ 2 ಮಡಿಯಾಗಿ 2 ಪಟ್ಟು ಆಗಿ ನಮಗೆ ಅನುಗ್ರಹ ಮಾಡುತ್ತದೆ. ಹೀಗೆ ಇದೆ ಗಾಯತ್ರಿ ಮಂತ್ರದ ಮಹಾತ್ಮೆ. ಇನ್ನು ಮುಂದೆ ಮತ್ತೆ ಗಾಯತ್ರಿ ಮಂತ್ರದ ಜಪ ಸಂಖ್ಯೆ, ಗಾಯತ್ರಿಯ ಅರ್ಥ ಅವೆಲ್ಲವನ್ನ ಮತ್ತೆ ನಾಳೆ ತಿಳಿಯೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ.